ಮನೆಯವರ ಜೊತೆ ಏನಾಗುತ್ತೋ ಅಂತ ಭಯ ಆಗುತ್ತೆ. ಅದೇ ನೀವು ನಿವೃತ್ತಿ ಆದ್ರೆ ನಮ್ಮೆಲ್ಲರ ಮೇಲೆ ಉಪಕಾರ ಮಾಡಿದ ಹಾಗಾಗತ್ತೆ. ಯೋಚನೆ ಮಾಡಿ. ರಾಮಲಿಂಗೇಗೌಡ್ರೆ, ಮತದಾನ ನಿಮಗ್ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಎಲ್ ಭೈರಪ್ಪರವರ ಹಾಗಂತ ಕಾದಂಬರಿ ಆಧಾರಿತ ರಾಮರಾಯರು ಸುಳ್ಳು ಹೇಳ್ತಾ ಇದಾರೆ ಅಂತ ಗ್ಯಾರಂಟಿ ಇಲ್ಲ. ಟಿಎನ್ಸಿ ನಾಳೆ ಅವ್ರ ಹತ್ರ ಹೋಗಿ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ನೀವ್ ಹೇಳೋ ಸತ್ಯ ಅಂತ ಖಚಿತ ಆದ್ರೆ ಚಿತ್ರ ನಾನೇ ನಿಮ್ ಜೊತೆ ಬಂದು ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಎಲ್ಲಾ ಕಡೆ ಹೇಳ್ತೀನಿ. ಡಾಕ್ಟ್ರೇ ಡಾಕ್ಟ್ರೇ ಬಂದೆ. ನಾಳೆ ಒಂದೇ ದಿವಸ ಇರೋದು. ಎಷ್ಟು ಸಾಧ್ಯ ಹಳ್ಳಿಗಳು ಸುತ್ತಾಕ ಬರೋಣ, ಬನ್ರಿ ಬೇಗ. ಹಾ ಬನ್ನಿ ಹೋಗೋಣ. ಒಂದ್ ನಿಮಿಷ. ರಾಮರಾಯರೇ, ನೀವು ಚಂದ್ರಮೌಳಿ ಗೌಡ್ರು ಮಾರ್ಕಂಡೇ ಗೌಡ್ರು ಏಜೆಂಟ್ ತರ ಬಂದು ನನ್ನ ಎಲೆಕ್ಷನ್ ನಿಲ್ಸಿದಿರಲ್ವಾ? ಪುಟ್ಟೇಗೌಡ್ರು ವೋಟ್ ಡಿವೈಡ್ ಮಾಡೋದಕ್ಕೆ. ಸತ್ಯ ಹೇಳಿ. ರಾಮ ರಾಮ, ಯಾರು ನಿಮ್ ತಲೆಗಿದ್ನೆಲ್ಲ ತುಂಬಿದ್ದು? ಆಯ್ತು ಬನ್ನಿ. ಚಂದ್ರಮೌಳಿ ಗೌಡ್ರು ಯಾಕೋ ಕ್ರಾಸ್ ಹತ್ರ ನಿಂತಿರ್ತಾರೆ. ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಸತ್ಯದ ಮುಂದೆ ಚುನಾವಣೆ ಚಿಕ್ಕ. ಮೊದಲು ಸತ್ಯ ಏನೋ ತಿಳ್ಕೋಬೇಕು. ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಅನುಮಾನ ಪರಿಹಾರವಾಗುತ್ತೆ. ಯಾಕೆ ಮುಖ ತಣ್ಣದಾಗಿದೆ? ರಾತ್ರಿ ಕ್ಯಾನ್ವಾಸ್ ಇಂದ ಬಂದಿದ್ದೆ 12 ಗಂಟೆ. ಅದಾದ್ಮೇಲೆ ರಾಮಲಿಂಗೇಗೌಡರು ಪುಟ್ಟೇಗೌಡರು ಬಂದ್ರು. ಅವರೇ ಈ ವಿಷಯ ಎಲ್ಲ ಹೇಳಿದ್ದು. ಅವ್ರು ಹೋದಾಗ ರಾತ್ರಿ 3 ಗಂಟೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಓ, ಅವರಿಬ್ರು ಬಂದಿದ್ರಾ? ಎಲ್ವೆಲ್ಲದ ನಾಲ್ಗೆ ಸುಳ್ಳು ಹೇಳುತ್ತೆ. ಆಯ್ತು, ಆ ಕ್ರಾಸ್ ಬರೋವರೆಗೂ ಹಿಂದಿನ ಸೀಟ್ ನಲ್ಲಿ ಮಲ್ಕೊಂಡು ನಿದ್ದೆ ಮಾಡಿ ಆ ಕ್ರಾಸ್ ಬಂದ ಎಬ್ಬಿಸ್ತೀನಿ. ಮಲ್ಕೊಳ್ಳಿ. ಮೋಹನ್ ಹೇಳಿದ್ರಲ್ಲ, ಸತ್ಯ ತಿಳಿಸೋಣ ಅಂತ. ನಾನ್ ಮಾರ್ಕಂಡೇಗೌಡ್ರ ಜೊತೆ ಸೇರ್ಕೊಂಡು ನಿಮಗೆ ಮೋಸ ಮಾಡಿದ್ದು ಸತ್ಯ. ನೀವು ಪುಟ್ಟೇಗೌಡ್ರ ಓಟ್ನ ಡಿವೈಡ್ ಮಾಡಿ ಅಂತ ನಿಮ್ಗೆ ನಿಲ್ಸಿದ್ದೂ ಸತ್ಯ. ನಾನು ಈಗಲೇ ವಾಪಸ್ ಹೋಗಿ ಎಲ್ರಿಗೂ ಸತ್ಯ ಪೊಲಿಟಿಕಲ್ ಹೇಳ್ತೀನಿ. ಗೇಮ್ ನನಗೆ ಓಟ್ ಕೊಡ್ಬೇಡಿ, ಪುಟ್ಟೇಗೌಡ್ರು ಓಟ್ ಕೊಡಿ. ಕಾದಂಬರಿ ಓದ್ದಂಗೆ ಐತಲ್ಲ. ನೀವು ಸೇರೋದ್ರೊಳಗೆ ಅರ್ಧ ಎಲೆಕ್ಷನ್ ಮುಗಿದೋಗಿರುತ್ತೆ. ಏನು ಪ್ರಯೋಜನ ಇಲ್ಲ. ಅದು ಪೇಜ್ ನೀವು ಪೇಜ್ ಸೋತ್ಬಿಟ್ಟಿದ್ದೀರಿ, ಇರುತ್ತೆ. ಮಾರ್ಕಂಡೇಗೌಡರು ಗೆದ್ದು ಬಿಟ್ಟಿದ್ದಾರೆ.